ನಮಸ್ಕಾರ ರೀಪ್ಪ ಎಲ್ಲರಿಗೂ. ಖಡಕ್ ಜವಾರಿ ಭಾಷೆಗಾಗಿ ನಂಬರ್ 1 ಚಾನಲ್ ಫಾಲೋ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ನಿಮಗೆ ಯಾವುದು ಟೇಸ್ಟ್ ಬೇಕನ್ನೋದು ಆ ಟೇಸ್ಟ್ ಪ್ರಕಾರ ನಾ ಹೇಳೋ. ನೀವ ಭಾಳ ಅಪೇಕ್ಷೆ ಪಟ್ಟ ಜವಾರಿ ಭಾಷೆದಾಗ ಕಾಕ ಹೇಳೋದು ಬಾ ಅಂತೇಳಿ ಸಾವಿರಾರು ಮೆಚ್ಚ ಕಳ್ಸೇರಿ. ಕಮೆಂಟ್ ಬಾಕ್ಸ್ನಾಗ ಪ್ರತಿಯೊಬ್ಬರು ಅದನ್ನು ಹೇಳ್ಯಾರಿ, ಕಾಕ ಹಿಂಗೆ ಹೇಳೋದು ಬಾ ಭಾಳ ಚಂದ ಅನಿಸ್ತೈತಿ ಅಂತೇಳಿ. ದಕ್ಷಿಣ ಕರ್ನಾಟಕದವರು ಕೆಲವ್ರು ಕಮೆಂಟ್ ಕಳಿಸ್ಯಾರ, ನಿಮ್ಮ ಉತ್ತರ ಕರ್ನಾಟಕ ಜವಾರಿ ಭಾಷೆ ನಮಗೂ ಭಾಳ ಟೇಸ್ಟ್ ಅನಿಸೈತ್ರಿ, ಅದರ ಸಲುವಾಗಿ ಲೋಕೇಶ್ ಗೌಡ ಅಂತೇಳಿ ಒಬ್ಬರು ನಮ್ಮ ಅಭಿಮಾನಿ ರೀ, ದಕ್ಷಿಣ ಕರ್ನಾಟಕ, ಇಲ್ಲಿ ಬೆಂಗಳೂರು ಮಂಡ್ಯನೋ ಗೊತ್ತಿಲ್ಲ, ಆದ್ರೆ ಅವರು ಕಮೆಂಟ್ ಬಾಕ್ಸ್ನಾಗ ಭಾಳ ಪ್ರೀತಿಲಿ ಹಾಕ್ತಾರೆ, ನಮಗೆ ಭಾಳ ಪಾಡ ಅನಿಸೈತ್ರಿ, ಚಲೋ ಹಂಗೆ ಹೇಳ್ರಿ ಅಂತಾರೆ. ಈ ಪಾಡ ಚಲೋ ಇವೆಲ್ಲ ನಮ್ಮ ಭಾಷೆ ಇರಲ್ಲ. ಅದರ ಸಲುವಾಗಿ ಈಗ ಕರ್ನಾಟಕದಾಗ ಒಂದು ದಿಗಲು ಬಡಿಯುವಂಥ ಒಂದು ಸ್ಟೋರಿ ತೊಗೊಂಬಂದನು ಭಾರತೀಯ ಜನತಾ ಪಕ್ಷದಿಂದ. ನೋಡ್ರಿ, ಒಂದು ಹೆಣ್ಮಗಳು ನಮ್ಮ ಸಹೋದರಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿ, ತಂದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿ ಕೆಲಸ ಮಾಡ್ತಾರೆ. ನೋಡ್ರಿ, ನ್ಯಾಯವಾದಿಯ ಮಗಳು ನ್ಯಾಯವಾದಿಯಾಗಿದ್ದಾಳೆ. ಆದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡಿರಬೇಕು ಮತ್ತು ಹೆಂಗೆ ಮನಸ್ಸು ಒಲಿಸಿರಬೇಕು. ಯಾಕಂದ್ರೆ ಪ್ರಧಾನಮಂತ್ರಿ ಮೋದಿ ಮನಸ್ಸು ಒಲಿಸ್ಬೇಕಾದ್ರೆ ಭಾಳ ಅಷ್ಟೇನು ಸರಳ ಅಲ್ರಿ. 140 ಕೋಟಿ ಜನಸಂಖ್ಯೆದಾಗ ಪ್ರಧಾನಮಂತ್ರಿ ಮೋದಿ ಅವರು ಏನು ಹೇಳ್ತಾರೆ ಅದು ಆದೇಶ ಆಕೈತ್ರಿ. ಪಕ್ಷದ ಹಿತಾಸಕ್ತಿ ಸಲುವಾಗಿ ಕರ್ನಾಟಕ ರಾಜ್ಯದಾಗ ಇಂಥ ಒಂದು ಹೆಣ್ಮಗಳ ಕರ್ನಾಟಕ ರಾಜ್ಯದ ಒಂದು ಸ್ವಚ್ಛ ಭಾರತದ ಉಸ್ತುವಾರಿ ಬ್ರಾಡ್ ಅಂಬಾಸಿಡರ್ ಅಂತೇಳಿ ನೇಮಕಾತಿ ಆದೇಶಕ್ಕೆ ನರೇಂದ್ರ ಮೋದಿ ಅವರು ಸಹಿ ಮಾಡ್ತಾರೆ. ಅಲ್ಲಿಯ ಸ್ವಚ್ಛ ಭಾರತದ ಮಂತ್ರಿ ಕೇಂದ್ರ ಸರ್ಕಾರದವ್ರ ಆದೇಶ ನೀಡ್ತಾರಂದ್ರೆ ಆ ಹೆಣ್ಮಗಳು ಯಾರು? ಭಾಳ ಕುತೂಹಲ ಅನಿಸೈತಿರಲ್ಲ. ಬೆಳಗಾವಿ ಜಿಲ್ಲೆಗೆ ಭಾಳ ಹೆಮ್ಮೆ ವಿಷಯ ಇರಿದೆ. ಬೆಳಗಾವಿ ಜಿಲ್ಲೆ ಹೆಣ್ಮಕ್ಕಳ ರಾಜ್ಯ ರಾಷ್ಟ್ರ ಮಟ್ಟದಾಗ ಇವತ್ತು ಸದ್ದು ಮಾಡಾಕತ್ತಾರಂದ್ರೆ ಆ ಸಹೋದರಿಗೆ ನಾವು ಯಾವಾಗಲೂ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕಲ್ಲ. ಆ ಸಹೋದರಿ ಯಾರು ಅನ್ನೋದು ನಿಮಗೆ ಮತ್ತು ತಲೆಯಾಗ ಹುಳ ಚಾಲು ಆದೂರ್ಲ. ಯಾರಪ್ಪ ಬೆಳಗಾವಿ ಜಿಲ್ಲಾದಾಗ, ಅದು ಮತ್ತು ಗೋಕಾಕ ತಾಲೂಕು ಅಂದ ತಕ್ಷಣ ಎಲ್ಲರೂ ಕಣ್ಣು ಮತ್ತು ನಮ್ಮ ಚಾನಲ್ದಾಗ ಏನು ಹೇಳ್ತಾನೆ, ಕಾಕ ಮುಂದೆ ಲಘು ಹೇಳು, ಗಡಬಡ ಮಾಡಬೇಡ, ಭಾಳ ಲಘು ಹೇಳಂತ ಹೇಳ್ತೀರಿ. ನಾ ಸಮಾಧಾನಲೇ ಹೇಳೋ, ಯಾಕಂದ್ರೆ ನಿಮ್ಮ ತಲೆಯಾಗ ಓಡ್ಬೇಕಿರಲ್ಲ, ಹೆಸರು ಹೇಳಬೇಕೋ ಬ್ಯಾಡೋ ಅಂತೇಳಿ. ಇನ್ನು ಮುಂದೆ ಹೇಳ್ತಾನೆ ಕೇಳ್ರಿ. ಯಾರ ಹೆಣ್ಮಗಳ ಸಮಾಜ ಸೇವೆ ಮುಖಾಂತರ, ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕರ್ನಾಟಕ ರಾಜ್ಯದಾಗ ಹೆಸರುವಾಸಿಯಾದಂಥ ಆ ಹೆಣ್ಮಗಳು, ಆಕಿ ಹೆಸರು ಹೇಳೋಕ್ಕಿಂತ ಮೊದಲ ಮೂಡಲಗಿ ಸೊಸಿ ಧಾರವಾಡದ ಮಗಳು. ನೋಡ್ರಿ, ಮೂಡಲಗಿ ಸೊಸಿ ಧಾರವಾಡದ ಪೇಳೆ ನಗರದ ಮಗಳು. ಮೂಡಲಗಿಗೆ ಮತ್ತು ಧಾರವಾಡಕ್ಕೆ ಹೆಂಗೆ ನಂಟೈತೆ ಅನ್ನೋದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಆಕೆಗೆ ಒಂದು ಆದೇಶ ಪತ್ರ ಕೊಟ್ಟ ಕರ್ನಾಟಕ ರಾಜ್ಯದ ಸ್ವಚ್ಛ ಭಾರತದ ಒಂದು ಕರ್ನಾಟಕದ ಉಸ್ತುವಾರಿಯನ್ನಾಗಿ ನೇಮಕಾತಿ ಮಾಡ್ತಾರಂದ್ರೆ ಒಂದು ಬೆಳಗಾವಿ ಜಿಲ್ಲೆಗೆ ಒಂದು ಮೆರಗಲ್ರಿ. ಈ ಯುವತಿ ಇನ್ನು ಮುಂದೆ ನಾಳೆ ಶಾಸಕಿನೂ ಆಗಬಹುದು, ಸಂಸತ್ ಸದಸ್ಯನೂ ಆಗಬಹುದು, ಮಂತ್ರಿನೂ ಆಗಬಹುದು, ನಾಮನಿರ್ದೇಶನ ರಾಜ್ಯಸಭಾ ಸದಸ್ಯೂ ಆಗಬಹುದು, ವಿಧಾನ ಪರಿಷತ್ತಿನ ನಾಮನಿರ್ದೇಶನ ಸದಸ್ಯವೂ ಆಗಬಹುದು ಅನ್ನೋದು ಎಲ್ಲರಿಗೂ ಈಗ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಒಂದು ಹುರುಪು ಉಲ್ಲಾಸ ಬಂದೈತಿ. ಅವಳು ಯಾರು ಹೇಳ್ಬೇಕಲ್ಲ, ಇನ್ನು ಹೆಸರು ಹೇಳಲ್ದ ಮತ್ತು ನೀವು ಬಿಟ್ಟರೆ ನನ್ನ ಮತ್ತು ಮುಂದೆ ಓಡಿಸ್ತೀರಿ. ಹೇಳಕ್ಕೋ ಮಾರಾಯ ಲಘು ಏನು ಮತ್ತು ಸೋತಿ ಅದ ಏನು ರುಬ್ಬಾತಿ ಆತ, ನನಗೆ ರುಬ್ಬೋದು ಅನ್ನಬೇಡ್ರಿ. ಆಕಿ ಹೆಸರು ಹೇಳ್ತಾನೋ ಶಿಲ್ಪಾ ಗೌಡಿಗೌಡರು. ಪಟ್ನ ಗೊತ್ತಾತ್ರಲ್ಲ. ಮೂಡಲಗಿ ಸೊಸಿ, ಧಾರವಾಡದ ಮಗಳು, ತಂದೆ ನೋಡಿದ್ರೆ ಸುಪ್ರೀಂ ಕೋರ್ಟ್ನಾಗ ನ್ಯಾಯವಾದಿ, ಅಲ್ಲಿಯೂ ಸಹಿತ ಅವರು ಮನೆಗಳದಾವ. ಅಲ್ಲಿ ಸತತ 1 ತಿಂಗಳು ಇದ್ದ ನರೇಂದ್ರ ಮೋದಿ ಅವರಿಗೆ ನಾ ಏನು ಕರ್ನಾಟಕ ರಾಜ್ಯದಾಗ ಕೆಲಸ ಮಾಡಿದ್ರು ಅನ್ನೋದು ಬಯೋಡಾಟಾ ಇಟ್ಟ ಮೇಲೆ ಅದಕ್ಕೆ ಅವರ ಸಂಬಂಧಪಟ್ಟ ಸಂಸದೀಯ ಸಚಿವರಾದಂಥ ಅವರು ಆದೇಶ ಪತ್ರ ನರೇಂದ್ರ ಮೋದಿ ಅವರ ಸಹಿ ತಗೊಂಡು ಇವತ್ತು ಬಿಡುಗಡೆ ಮಾಡ್ತಾರಂದ್ರೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆ ಪುತ್ರಿ ಅಲ್ರಿ. ಕರ್ನಾಟಕ ರಾಜ್ಯಕ್ಕೆ ಒಂದು ಜಾನಪುತ್ರಿ, ಕರ್ನಾಟಕ ರಾಜ್ಯಕ್ಕೆ ಒಂದು ಸ್ವಚ್ಛ ಗ್ರಾಮ ಸಲುವಾಗಿ ಕರ್ನಾಟಕ ರಾಜ್ಯ ಸ್ವಚ್ಛತೆ ಬಗ್ಗೆ ನರೇಂದ್ರ ಮೋದಿ ಅವರು ಹಾಕಿಕೊಟ್ಟಂಥ 100 ಕೋಟಿ ರೂಪಾಯಿಗಳ ಉಸ್ತುವಾರಿಯನ್ನು ಶಿಲ್ಪಾ ಗೌಡಿಗೌಡರು ವಹಿಸ್ತಾರ್ರಿ. ಅದಕ್ಕೆ ಅವರಿಗೆ ಬ್ರಾಡ್ ಅಂಬಾಸಿಡರ್ ಅಂತೇಳಿ ಕೊಟ್ಟಾರ. ಅವರು ಏನು ಮಾತಾಡ್ಯಾರ ನೋಡ್ರಿ, ದಿಲ್ಲಿ ಚಾನಲ್ದವ್ರು ಅವ್ರಿಗೆ ಇಂಟರ್ವ್ಯೂ ತೊಗೊಂಡಾರ. ಆದೇಶ ಕೊಟ್ಟ ತಕ್ಷಣ ಕೊನೆಗೆ ನಮಗೆ ಬಂದ ಆ ಆದೇಶ ಪತ್ರದ ನಕಲು ನಮಗೆ ಕೊಡ್ತಾರ, ಅದನ್ನು ತೋರ್ಸಾಕತ್ತನ ನೋಡ್ರಿ.
ಆಮೇಲೆ ಅವ್ರು ನಮ್ಮ ಚಾನಲ್ ಬಗ್ಗೆನೂ ಭಾಳ ಹೆಮ್ಮೆ ರೀ. ಮೊದಲಿಂದನೂ ನಮ್ಮ ಚಾನಲ್ಗೂ ಬಗ್ಗೆ ಭಾಳ ಫಾಲೋ ಮಾಡ್ಕೋತ ಲೈಕ್ ಮಾಡ್ಕೋತ ನಮ್ಮ ಚಾನಲ್ದ ಸುಧಾರಣೆಗಾಗಿ ನಮಗೂ ಸಹಿತ ಸಹಾಯ ಸಹಕಾರ ಮಾಡ್ಯಾರ. ಆ ನಮ್ಮ ಚಾನಲ್ ಬಗ್ಗೆನೂ ಒಂದು ಮಾತು ಹೇಳ್ಯಾರ, ಅದನ್ನು ಹಾಕಾಕತ್ತ ನೋಡ್ರಿ. ಇನ್ನು ಕರ್ನಾಟಕ ರಾಜ್ಯದಾಗ ಒಂದು ಮಹಿಳೆ, ಬೆಳಗಾವಿ ಜಿಲ್ಲೆಯ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದಂಥ ಮಹಿಳೆ, ಈ ಕ್ಷೇತ್ರದಲ್ಲಿ ಮಹಿಳೆಯರು ಗಣನೀಯವಾಗಿ ಕೆಲಸ ಮಾಡಾಕತ್ತಾರಂದ್ರೆ ಎಲ್ಲರಿಗೂ ಹೆಮ್ಮೆ ಪಡ್ಬೇಕಲ್ರಿ. ಖಾನಾಪುರದಿಂದ ನೋಡ್ರಿ ಶಶಿಕಲಾ ಡಾಕ್ಟರ್ ಅಂಜಲಿ ನಿಂಬಾಳ್ಕರ, ನಿಪ್ಪಾಣಿಂದ ಶಶಿಕಲಾ ಜೊಲ್ಲೆ, ಬೆಳಗಾವಿ ಗ್ರಾಮೀಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ, ಈ ಕಡೆಯಿಂದ ಬಂದ್ರೆ ನೋಡ್ರಿ 4-5 MLA ಆಗಿ ಹೋದರು. ನಮ್ಮಲ್ಲಿ ಎಷ್ಟೋ ಹಳೆ ತಲೆಮಾರಿನವರು ಹೆಣ್ಮಕ್ಳು MLA ಮಂತ್ರಿಗಳು ಆದಂಥ ಈ ಬೆಳಗಾವಿ ಜಿಲ್ಲೆಗೆ 5-6 ಶಾಸಕರು ಕೊಟ್ಟಂಥ, ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಂಥ, ಮಹಿಳೆಯರಿಗೆ ಕೇಂದ್ರದ ಒಂದು ಸಚಿವ ಸ್ಥಾನ ಕೊಟ್ಟಂತ ಬೆಳಗಾವಿ ಜಿಲ್ಲೆ ಹೆಮ್ಮೆಯ ಜನರಿಗೆ ಇದೊಂದು ಸುವರ್ಣ ಅಕ್ಷರದ ಒಂದು ಗರಿ. ಈ ಸುವರ್ಣ ಅಕ್ಷರದ ಗರಿ ಇನ್ನು ಮುಂದೆ ಕರ್ನಾಟಕ ರಾಜ್ಯದ ಜನತೆಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಯಾವ ರೀತಿ ಇಲ್ಲಿ ಸಾಮಾಜಿಕ ಚಟುವಟಿಕೆ ಹಾಕೋತಾರ, ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಕೋತಾರ, ಅದಕ್ಕೆ ನೇರವಾಗಿ ನರೇಂದ್ರ ಮೋದಿಯವರ ನಿರ್ದೇಶನದ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ಈ ಶಿಲ್ಪ ಯುವತಿ ಇನ್ನೂ ಒಳ್ಳೆಯ ಕಾರ್ಯಕ್ರಮ ಮಾಡಲಿ. ಇಲ್ಲಿಯ ಬೆಳಗಾವಿ ಜನತೆ ಮತ್ತು ಧಾರವಾಡದ ಜನತೆ, ಕರ್ನಾಟಕದ ಜನತೆ ಅವರಿಗೆಲ್ಲರಿಗೂ ಬೆಂಬಲ ನೀಡಿ ಈ ಮಹಿಳೆ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಅವರ ಯಜಮಾನರು ಸಹಿತ ನ್ಯಾಯವಾದಿಗಳದಾರ. ಅದು ಒಂದು ಮಹತ್ವವಾದ ಸುದ್ದಿ ನೋಡ್ರಿ. ದಂಪತಿ ಇಬ್ಬರು, ಗಂಡ ಹೆಂಡತಿ ಇಬ್ಬರು ನ್ಯಾಯವಾದಿಗಳು, ತಂದೆನೂ ನ್ಯಾಯವಾದಿ, ಪ್ರಸಿದ್ಧ ನ್ಯಾಯವಾದಿಗಳು. ಇಂಥವ್ರ ಒಂದು ಕುಟುಂಬನ್ಯಾಗ ಸ್ವಾಭಿಮಾನ ಕುಟುಂಬ, ಸರಳ ಸಜ್ಜನಿಕೆಯ ಕುಟುಂಬ, ಒಳ್ಳೆಯ ಸಂಸ್ಕೃತಿ ಉಳ್ಳಂಥ ಕುಟುಂಬ. ಇವರು ಇಂಥ ಸಾಮಾಜಿಕ ಚಟುವಟಿಕೆಯಲ್ಲಿ ಬಂದಾರಂದ್ಮೇಲೆ ನರೇಂದ್ರ ಮೋದಿಯವರು ಹೆಂಗೆ ಇದನ್ನು ಗಮನ ಸೆಳೆದ, ಆಕೆನಲ್ಲಿ ದಿಲ್ಲಿಗೆ ಕರೆಸಿ ಸನ್ಮಾನ ಮಾಡಿಸಿ ಆ ಆದೇಶ ಪತ್ರ ಇವತ್ತು ಬಿಡುಗಡೆ ಮಾಡಕತ್ತಾರಂದ್ರೆ ಎಲ್ಲರಿಗೂ ಖುಷಿ ಅಲ್ರಿ. ನಾವು ಈ ಸುದ್ದಿ ನಮಗೆ 2 ದಿವಸದಿಂದ ಬಂದಿತ್ತು, ಆದರೆ ಚುನಾವಣಾ ಸಲುವಾಗಿ ಈಗ ಚುನಾವಣೆ ಭಾಳ ಜೋರು ನಡೆದಿತ್ತು, ಅದರ ಸಲುವಾಗಿ ಅದನ್ನು ನಾವು ಬಿಟ್ಟಿರಲಿಲ್ಲ. ಈಗ ಕರ್ನಾಟಕಕ್ಕೆ ಈಗ ಚುನಾವಣೆ ಮುಕ್ತಾಯ ಆಯಿತು. ಮುಕ್ತಾಯ ಆಗಿ ಪೆಟ್ಟಿಗೆಗಳು ಹಣೆಬರ ಭದ್ರ ಅದು. ಅದರ ಸಲುವಾಗಿ ಇವತ್ತು ಶಿಲ್ಪಾ ಗೋಡಿಗೌಡರವರು ವಿಶೇಷ ಸುದ್ದಿ, ವಿಶೇಷ ಸ್ಟೋರಿ, ಅದ್ಭುತ ಮಹಿಳೆ ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದನ್ನು ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬೆಳಗಾವಿ ಜಿಲ್ಲೆಯಿಂದ ಭಾರತೀಯ ಜನತಾ ಪಕ್ಷದಿಂದ ಅಖಿಲ ಭಾರತ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಮತ್ತು ಅಮಿತ್ ಶಾ ಅವರು ಪ್ರೀತಿ ಗಳಿಸಿದಂಥ ಏಕೈಕ ಮಹಿಳೆ ಅಂದರೆ ಶಿಲ್ಪಾ ಗೋಡಿಗೌಡರು. ಅವ್ರ ಬಗ್ಗೆ ಒಂದು ಲೈಕ್ ಕೊಡ್ಬೇಕಲ್ಲ, ಶೇರ್ ಕೊಡ್ಬೇಕಲ್ಲ, ಶೇರ್ ಮಾಡ್ತೀರಿ. ಹಂಗಾರ ಈ ಹೆಣ್ಮಗಳ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ. ಇದೆಲ್ಲ ಸಲ್ಬೇಕು ಅವ್ರ ಹೆತ್ತ ತಂದೆ ತಾಯಿಗಳಿಗೆ, ಹಿತೈಷಿಗಳಿಗೆ, ಸಪೋರ್ಟ್ ಮಾಡಿದವರಿಗೆ, ಬೆಂಬಲಿಗರಿಗೆ, ಮಾರ್ಗದರ್ಶಕರಿಗೆ, ಸಲಹೆ ಸೂಚನೆ ನೀಡಿದವರಿಗೆ, ಆಶೀರ್ವಾದ ಮಾಡಿದವರಿಗೆ ಎಲ್ಲರಿಗೂ ಸಲ್ಲಬೇಕನ್ನೋದೇ ನಂಬರ್ 1 ಚಾನಲ್ ಆಶಯ. ವೀಕ್ಷಕರೇ, ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನ್ರಿಪ್ಪ. ಬೇರೆ ಸುದ್ದಿ ತಗೊಂಡ ನಮಸ್ಕಾರ. का विश्वास और सबके प्रयास से पूरे देश भर में स्वच्छ भारत का अभियान चल रहा है। और उस अभियान के तहत के अंतर्गत पूरे देश में जो महिलाएं और गांव में जो टॉयलेट नहीं होते थे, वो टॉयलेट बनाने का काम अगर किसी ने किया है तो नरेंद्र मोदी जी ने किया है। भारतवर्ष में पूरे 1 करोड़ से अधिक गाँव में महिलाओं के लिए टॉयलेट बन गए हैं। और भी स्वच्छता के प्रति छोटे से छोटे और बड़े से बड़े लोग भी जागरूक हैं। जो बच्चे हैं वो भी आज अपने माता पिता को बोलते हैं, अगर माता पिता कचरा फेंकते हैं इधर उधर तो वो बोलते हैं कि डस्टबिन में फिर कचरा डालो। ये स्वच्छता का काम माननीय प्रधानमंत्री नरेंद्र मोदी जी के नेतृत्व में अभी तक चल रहा है। और मैं सोच रहा हूँ हमारा मध्य प्रदेश में, पूरे देश में मध्य प्रदेश इंदौर का एक ऐसा शहर है जो स्वच्छता के नाम पर नंबर 1, देश में नंबर 1 है, और भोपाल नंबर 2 है। कर्नाटक में हमने शिल्पा जी को कन्वेनर बनाया है स्वच्छ भारत अभियान का। वो मैं सोचता हूँ वो स्वच्छ भारत के लिए अच्छा काम करेगी, बेटी बचाओ बेटी पढ़ाओ के लिए अच्छा काम करेगी, पर्यावरण के लिए अच्छा काम करेगी। मैं उन्हें शुभकामनाएं देता हूँ कि वो स्वच्छता के लिए काम करें। और इनको मैंने 2 साल पहले नियुक्त किया था, लेकिन कोविड के कारण ये काम नहीं कर पाई। ये अब काम स्टार्ट करेंगी, पूरे प्रदेश में स्वच्छता का एक अभियान चलाएगी। उसके लिए मैं उनको धन्यवाद देता हूं और उनका आभार प्रकट करता हूं कि कर्नाटक को स्वच्छ बनाए, सुंदर बनाए और ग्रीन और क्लीन बनाए। नमस्कार, मैं हूं दिव्या रघुवंशी और आप देख रहे हैं साधना न्यूज। आज हमारे साथ मौजूद है मिस शिल्पा जी, जो कि कर्नाटक बैंगलोर से बिलोंग करती हैं। और शिल्पा जी को कर्नाटक बैंगलोर के लिए स्वच्छ भारत अभियान स्टेट कोऑर्डिनेटर एज अ नियुक्त किया गया है। तो मैम, इसके लिए साधना न्यूज की तरफ से आपको बहुत बहुत शुभकामनाएं एवं बधाइयाँ।
तो सबसे पहले मैम मैं आपसे जानना चाहूंगी स्वच्छ भारत अभियान को लेकर आपका क्या मानना है? पहली बार मैं बहुत आभारी हूँ प्रधानमंत्री मोदी जी से, बहुत आभारी हूँ कि आगे लेना चाहते हैं कि हमारे भारत को, आप जानते हैं कि सभी क्या बोलते हैं, वो डेवलपिंग कंट्री करके बोलते हैं। हमें वो बस हो गया कि सुन के डेवलपिंग कंट्री, डेवलप्ड कंट्री सुनना है, तो उस तरीके से हमें काम करके दिखाना है, ये मेरे विजन है। जैसे कि हमने बताया कि ये अब डेवलपिंग कंट्री नहीं सुनना चाहते, इंडिया को डेवलप्ड कंट्री में इंडिया का नाम शामिल हो वो सुनना चाहती हैं। काफ़ी अच्छे विचार थे मैम आपने जो हमसे साझा किए। एज अ स्टेट कोऑर्डिनेटर स्वच्छ भारत अभियान के लिए आप नियुक्त हुई हैं, हम ये पूछना चाहेंगे आप कैसा महसूस कर रही हैं? महसूस तो आप देख रहे हैं कि मैं सुबह से कितनी खुश हूँ कि आज 2-3 दिन से हम, एक्चुअली 2 साल से मेरे ये प्रोसेस चल रहा था। मेरा नाम तो बैठ गया था 2 साल पहले ही, जो कोविड के वजह से मेरा नाम अनाउंस नहीं हो पा रहा था। तो लगातार मैं 2 साल से प्रयत्न कर रही थी कब अनाउंस होगा, कब अनाउंस होगा। तो आप जान चुके होंगे 2 साल से मेरा एक ड्रीम था, तो आज वो सच्चाई में बदल गई है। क्योंकि जो आप जानते हैं कि हम जो भी काम करने चाहते हैं, किसी ना किसी को कोई पावर चाहिए। आप कितने भी काम करो, किधर भी जाओ, आपका कोई पोजीशन रहे, पावर रहे, तो आप और थोड़ा उधर मेहनत कर सकते हैं और थोड़ा उधर आपका जो विस्तार है सब बढ़ा सकते हैं। तो आज वो मिल गया है, बहुत खुशी से मैं काम कर सकती हूँ। मैम आपका बहुत बहुत शुक्रिया साधना न्यूज़ से बात करने के लिए। हम आशा करते हैं कि एज अ स्टेट कोऑर्डिनेटर स्वच्छ भारत अभियान के लिए आप नियुक्त हुए हैं, कर्नाटका को बहुत ही ज़्यादा स्वच्छ बनाएंगे और मोदी जी के ड्रीम प्रोजेक्ट को ज़रूर पूरा करेंगे। इसी के साथ मैम आपका बहुत बहुत धन्यवाद। शिल्पा जी, स्वच्छ भारत अभियान के लिए एज अ स्टेट कोऑर्डिनेटर कर्नाटका के लिए आप नियुक्त हुए हैं, कर्नाटका के लोगों के लिए क्या कहना चाहेंगे? ಕರ್ನಾಟಕ ಲೋಗೋಕೆ ನಾನು ಕನ್ನಡದಲ್ಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜನಕ್ಕೆ. ತುಂಬ ಖುಷಿಯಾಗಿದೆ ಇವತ್ತಿನ ದಿವಸ ನನಗೆ ಈ ಮೋದಿಜಿ ಅವರಿಂದ ಈ ಸ್ಥಾನ ಸಿಕ್ಕಿದ್ದಕ್ಕೆ. ಯಾಕಂದರೆ ಮೋದಿಜಿ ಅವರ ಕನಸಿನ ಕೂಸಂತಲೇ ಹೇಳ್ಬೋದು ಸ್ವಚ್ಛ ಭಾರತ್ ಅಭಿಯಾನ. ಅದರಿಂದ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಭಾಗದಲ್ಲಿ ನಾನು ಒಂದು ಮೋದಿಜಿ ಅವರ ಅಡಿಯಲ್ಲಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ದಿಸ್ ಈಸ್ ಶಿಲ್ಪಾ ಗೋಡಿಗೌಡ, ನಿಮ್ಮ ಮನೆ ಮಗಳು. ಇವತ್ತು ನಿಮ್ನೆಲ್ಲರೂ ಹಾಯ್ ಹೇಳೋಕ್ಕೆ, ಮೀಟ್ ಮಾಡೋಕ್ಕೆ ಬಂದಿರುವಂಥ ಒಂದು ವಿಷಯ. ಎಲ್ಲ ಗರ್ಮಿ ಇದೆ, MLC ಇಲೆಕ್ಷನ್ದಲ್ಲಿ ಜೋರಾಗಿದ್ದೀರಾ ಎಲ್ಲರೂ. ಎಲ್ಲ ಕಡೆನೂ ಪ್ರೆಷರು, ಎಲ್ಲ ಕಡೆನೂ ಹಾಟ್ ಇದೆ. ಯಾವ ಪಕ್ಷ ಬರುತ್ತೆ, ಯಾವ ಕ್ಯಾಂಡಿಡೇಟ್ ಬರ್ತಾರೆ, ಯಾವ ಕ್ಯಾಂಡಿಡೇಟ್ ಇವತ್ತು ವಿನ್ ಆಗ್ತಾರೆ. ಯಾಕಂದರೆ 3 ಜನದಲ್ಲಿ ಪೈಪೋಟಿಯಲ್ಲಿ ಯಾರು ಅಂತ ಎಲ್ಲರಲ್ಲೂ ಒಂದು ಬಿಗ್ಗೆಸ್ಟ್ ಕ್ವಶನ್ ಆಗಿ ತುಂಬ ಎಲ್ಲರೂ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀವಿ, ಯಾರು ವಿನ್ ಆಗ್ತಾರೆ ಅಂತ. ಇರಲಿ ಅದು. ಆದರೆ ನಾನು ಇವತ್ತು ನಿಮ್ಮ ಎದುರುಗಡೆ ಬಂದಿರುವಂಥ ಇಂಪಾರ್ಟೆಂಟ್ ವಿಷಯ ಏನಂದರೆ, ಸೈಯದ್ ಅವರು ನಂಬರ್ 1 ಚಾನಲಲ್ಲಿ ಇಷ್ಟೊಂದು ಚೆನ್ನಾಗಿ ಅವ್ರ ಚಾನಲ್ ಮೂಡ್ ಬರ್ತಾ ಇದೆ, ಎಷ್ಟೊಂದು ಕಲರ್ಫುಲ್ ಆಗಿ ಚಾನಲ್ ಮೂಡ್ ಬರ್ತಾ ಇದೆ. ಅವ್ರಿಗೆ ಒಂದು ವಂಡರ್ಫುಲ್ ವಿಷಸ್ ತಿಳಿಸೋಕ್ಕೆ ನಾನು ಇವತ್ತು ನಿಮ್ಮ ಎದುರುಗಡೆ ಬಂದಿರೋದು. ಒಂದೊಂದು ಲೊಕೇಶನ್ಗೆ ಹೋಗ್ತಾ ಇದ್ದಾರೆ, ಎಷ್ಟೊಂದು ಮನೋರಂಜನೆಯನ್ನು ಕೊಡ್ತಾ ಇದ್ದಾರೆ, ಎಷ್ಟೊಂದು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ತಾ ಇದ್ದಾರೆ ರಾಜಕೀಯದ ಬಗ್ಗೆ, ಜನರ ಚಟುವಟಿಕೆಗಳ ಬಗ್ಗೆ, ಜನರ ಆಸೆ ಬಗ್ಗೆ. ಕಮರ್ಷಿಯಲ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ರಾಜಕೀಯ ಚಟುವಟಿಕೆಗಳಂತೂ ಇಷ್ಟೊಂದು ಚೆನ್ನಾಗಿ ಅವರು ವಿಶ್ಲೇಷಣೆ ಕೊಡ್ತಾ ಇದ್ದಾರೆ. ಅವ್ರ ಚಾನಲ್ ಹಿಂಗೆ ಮುನ್ನುಗ್ಲಿ, ಇನ್ನೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಆಗಲಿ, ಇದೇ ರೀತಿ ಮುನ್ನುಗ್ಗಿ ಅವ್ರದ್ದು ಟಾಪ್ ನಂಬರ್ 1 ಚಾನಲ್ ನಂಬರ್ 1 ಆಗಿರಲಿ ಅಂತ ಆಶಿಸ್ತಾ ಎಲ್ಲರಿಗೂ ಗುಡ್ ಬೈ.